ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಮ್ಮ ಹತ್ರ ಹಳೆ ಸೀರೆಯ ಲೇಸ್ಗಳು ಇದ್ದು, ಲೇಸ್ಗಳು ತುಂಬ ಚೆನ್ನಾಗಿ ಇದ್ದವಾಗ ಆ ಲೇಸನ್ನು ನಮಗೆ ಬಿಸಾಗಲಿಕ್ಕೆ ಮನಸ್ಸಾಗಲ್ಲ. ಅಂಥ ಲೇಸನ್ನು ನಾನು ಇವತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವತ್ತು ನಾವೊಂದು ಚಂದದ ಒಂದು ಫ್ಲವರನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದೊಂದು ಎರಡೂವರೆ ಇಂಚಿನಷ್ಟು ಅಗಲದಲ್ಲಿ ಇದೆ. ಜಸ್ಟು ನಾವು ಫ್ರಾಕು ಮತ್ತು ಈ ರೀತಿ ನಮ್ಮ ಡ್ರೆಸ್ಗಳಿಗೆ ಚಂದದ ಫ್ಲವರ್ ಮಾಡಿ ಮಿಡಲಲ್ಲಿ ಹಾಕಲಿಕ್ಕೆ, ಇಲ್ಲಾಂದರೆ ನಮ್ಮ ದುಪ್ಪಟ್ಟಗಳು ಮುಂದ್ಗಡೆ ಬರೋ ಜಾಗದಲ್ಲಿ ನಾವು ಒಂದು ಚಂದದ ಫ್ಲವರನ್ನು ಹೇಗೆ ಮಾಡಿ ಹಾಕ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊನೆಯಲ್ಲಿ ಸೂಜಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಸೂಜಿಯನ್ನು ಹೀಗೆ ಪೋಣಿಸ್ಕೊಬೇಕು. ಆ ನಂತರ ಏನು ಮಾಡಬೇಕು, ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಒಂದಷ್ಟು ಉದ್ದದ ಬಟ್ಟೆಗೆ ಒಂದು ಐಡಿಯಾ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಪೋಣಿಸ್ಕೊಬೇಕು. ನಾವು ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಅದಕ್ಕೋಸ್ಕರನೇ ಇಷ್ಟೇ ಬಟ್ಟೆಯಲ್ಲಿ ಮಾಡಿ ಅಷ್ಟೇ ಬಟ್ಟೆಯಲ್ಲಿ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ನಾನೀಗ ಇಲ್ಲೆಲ್ಲೂ ಕೂಡ ಕಟ್ ಮಾಡ್ಕೊಂಡಿಲ್ಲ, ಕೊನೆಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಅಂತ. ಹೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ತುಂಬ ಸಿಂಪಲ್ಲಾಗಿ ಮಾಡುವಂಥ ಫ್ಲವರ್ ಇದು, ಮತ್ತು ಡ್ರೆಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದು ಒಳ್ಳೆ ಬ್ರೌನ್ ಕಲರ್, ಅಂದರೆ ಶೈನಿಂಗ್ ಇರೋದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆ ಎಳ್ಕೊಂಡಿದ್ದೀನಿ. ಇನ್ನೊಂದು 2-3 ಸರಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ನೋಡಿ, ನಾನು ಇಷ್ಟುದ್ದ ಸಾಕಾಗತ್ತೆ. ಈಗ ಏನು ಮಾಡ್ತೀನಪ್ಪ ಅಂತ ಅಂದರೆ, ಜಸ್ಟ್ ಸೂಜಿ ಹಾಕೋದ್ಕಿಂತ ಮುಂಚೆ ಒಂದು ಇಷ್ಟು ಅಗಲಕ್ಕೆ ಕಟ್ ಮಾಡ್ಕೊತೀನಿ. ಇಷ್ಟು ಕಟ್ ಮಾಡಿ ಆದಮೇಲೆ ಇಲ್ಲಿ ನಾನು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಮತ್ತು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ತೀನಿ. ಹೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕಿ ನಾವು ಸೂಜಿಯನ್ನು ಹೀಗೆ ಎಳಿಬೇಕು. ನೋಡಿ, ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಏನಪ್ಪ ಫ್ಲವರ್ ಮಾಡೋದು ಅಂತ ಅಂದ್ಕೊತಿದ್ದೀರಾ? ಇದನ್ನು ನಾವು ಟೈಟಾಗಿ ಎಳಿಬೇಕು. ಟೈಟಾಗಿ ಎಳೆದು ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಲ್ಲ ಅಲ್ಲಿಗೆ ಸೂಜಿಯನ್ನು ಚುಚ್ಚಬೇಕು. ಈ ಕಡೆಯಿಂದ ಸೂಜಿಯನ್ನು ಚುಚ್ಚಬೇಕು. ನೋಡಿ, ಅದು ಈ ರೀತಿಯಾಗಿ ಬರುತ್ತೆ. ಇಷ್ಟು ಆದಮೇಲೆ ಇಷ್ಟಕ್ಕೆ ಬಿಟ್ಬಿಟ್ರೆ ಆಗೋದಿಲ್ಲ. ಈಗ ಇಲ್ಲಿ ಏನು ಬಟ್ಟೆ ಇದೆಯಲ್ಲ, ಈ ಬಟ್ಟೆಯನ್ನು ನಾವೇನು ಮಾಡಬೇಕು, ಚಂದ ಮಾಡಿ ಸ್ಟಿಚ್ ಮಾಡಿಬಿಡಬೇಕು. ಇಲ್ಲ ಅಂತ ಅಂದರೆ ಇದು ಸ್ವಲ್ಪ ಸಣ್ಣದಾಗಿ ನಾವು ರನ್ನಿಂಗ್ ಸ್ಟಿಚ್ಚನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸಣ್ಣದಾಗಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ತುದಿವರೆಗೆ ಬಂದ ಆದಮೇಲೆ ಕರೆಕ್ಟಾಗಿ ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ. ತುದಿಗೆ ಬಂದಾದಮೇಲೆ ಏನು ಮಾಡಬೇಕು, ಈ ಕಡೆಯಿಂದನೂ ಹಾಕಿ, ಅಂದರೆ ಇದು ಬಿಚ್ಚದೇ ಇರೋ ರೀತಿಯಲ್ಲಿ ಹಾಕಿ ಒಂದು 2-3 ಸರಿ ನಾಟನ್ನು ಹಾಕಬೇಕು. ಇದು ನಮಗೆ ಎಷ್ಟು ಗಟ್ಟಿ ಆಗುತ್ತಲ್ಲ ಅಷ್ಟು ಬಾಳಿಕೆ ಬರುತ್ತೆ. ಈಗ ಏನು ಮಾಡಬೇಕು, ದಾರವನ್ನು ಕಟ್ ಮಾಡಬೇಕು. ಆನಂತರ ಹೀಗೆ ಓಪನ್ ಮಾಡಿ ಹೀಗೆ ನೋಡಿ, ಇದನ್ನು ನಾವು ದುಪ್ಪಟ್ಟಗಳಿಗೆ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ನಾವು ಇಷ್ಟಕ್ಕೆ ಬೇಕಾದರೂ ಕೂಡ ನಿಲ್ಲಿಸ್ಬೋದು. ಇಲ್ಲ, ನಮಗೆ ಇದಕ್ಕೆ ಮಿಡ್ಲಲ್ಲಿ ಒಂದು ಬೀಡ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ, ನಮಗೆ ಯಾವುದು ಮ್ಯಾಚಿಂಗ್ ಕಲರ್ ಬೀಡ್ಸ್ ಬೇಕು, ಮ್ಯಾಚಿಂಗ್ ಯಾವುದಾದ್ರೂ ಕೂಡ ಅಡ್ಡಿಲ್ಲ, ಮ್ಯಾಚಿಂಗ್ ನೋಡಿಕೊಂಡು ಹಾಕ್ಕೊಬೇಕು. ನಾನಿಲ್ಲಿ ಒಂದು ಬೀಡ್ಸನ್ನು ಹಾಕ್ತಿದ್ದೀನಿ. ನಾನು ಇಲ್ಲಿ ಈ ರೀತಿಯಾದ ಬೀಡ್ಸನ್ನು ತೊಗೊಂಡಿದ್ದೀನಿ. ಈಗ ನಾವು ಫಸ್ಟಿಗೆ ಬೇಕಾದರೂ ಮಾಡ್ಕೊಬೋದು. ಆ ಫಸ್ಟಿಗೆ ಮಾಡಿಕೊಂಡ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಇಲ್ಲೆಲ್ಲ ದಾರವನ್ನು ಕಟ್ ಮಾಡಿ ತೆಗೆದು ಆದಮೇಲೆ ಮಾಡ್ತಾಯಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಸೂಜಿ ತೆಕ್ಕೋಬೇಕು. ಆನಂತರ ನಾವು ಒಂದು ಬೀಡ್ಸನ್ನು ಹಾಕ್ಕೊಬೇಕು.
ಬೀಡ್ಸನ್ನು ಹಾಕ್ಕೊಂಡು ಇಲ್ಲಿ ಒಳಗಡೆಗೆ ಮೇಲ್ಗಡೆಯಿಂದ ಒಳಗಡೆಗೆ ಹೀಗೆ ಚುಚ್ಚಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಗೆ ನಾವು ನಾಟನ್ನು ಹಾಕ್ಕೊಬೇಕು. ಗಟ್ಟಿಯಾಗಿ ಮಣಿ ಬಿಚ್ಚಿ ಹೋಗದೆ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಈಗ ಇಷ್ಟಾಯಿತು. ಇದನ್ನು ನಾವು ನಮ್ಮ ಡ್ರೆಸ್ಸಿಗೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೂ ಕೂಡ ಡೌಟ್ ಬಂದಿರುತ್ತೆ ಅಲ್ವಾ? ಈಗ ನಾವೇನು ಮಾಡೋಣ, ಸುಮ್ಮನೆ ಜಸ್ಟ್ ಒಂದು ಬಟ್ಟೆಯನ್ನು ಇಟ್ಕೊಂಡು ತೋರಿಸ್ತೀನಿ. ಈಗ ನಾನು ಈ ಬಟ್ಟೆಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಕರೆಕ್ಟಾಗಿ ಈ ಫ್ಲವರನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಆನಂತರ ಸೇಮ್ ಕಲರ್ ದಾರವನ್ನು ತಗೊಳ್ಳಿ. ಅಂದರೆ ಈ ಫ್ಲವರ್ ಯಾವ ಕಲರಲ್ಲಿ ಮಾಡಿರ್ತೀರಲ್ಲ ಆ ಕಲರ್ ದಾರವನ್ನು ತಗೊಳ್ಳಿ. ಜಸ್ಟ್ ಏನು ಮಾಡ್ತಾ ಬನ್ನಿ, ಇಲ್ಲಿ ತುದಿ ಏನಿದೆಯಲ್ಲ ಆ ತುದಿಗೆ ಜಸ್ಟು ಹೀಗೆ ಒಂದು ತೆಕ್ಕೊಂಡು ಇಲ್ಲಿಂದ ಸೇಮ್ ಕಲರ್ ದಾರವನ್ನು ತಗೊಳ್ಳಿ. ಎಲ್ಲೂ ಕೂಡ ಬಟ್ಟೆ ಹಿಂದೆ ಮುಂದೆ ಆಗಬಾರ್ದು. ನಮಗೆ ಹಾಗೇನಾದ್ರು ಹಿಂದೆ ಮುಂದೆ ಆಗುತ್ತೆ ಅಂತ ಆದರೆ ಏನು ಮಾಡಬೇಕು, ಜಸ್ಟು ಈ ರೀತಿ ಪಿನ್ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಬಟ್ಟೆಗೆ ಚುಚ್ಕೊಂಡ್ಬಿಡ್ಬೇಕು. ಆವಾಗ ಇದು ಎಲ್ಲೂ ಕೂಡ ಅಲ್ಲಾಡೋದಿಲ್ಲ. ಆವಾಗ ಒಂದೇ ಕಡೆ ನಿಂತಿರುತ್ತೆ. ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಮಾಡಾದಮೇಲೆ ಸಣ್ಣದಾಗಿ ಇಷ್ಟಿಷ್ಟು ದೂರಕ್ಕೆ ಜಸ್ಟ್ ಒಂದು ಪಾಯಿಂಟಷ್ಟು, ನನಗೆ ಬೇರೆ ಕಲರ್ ದಾರ ಹಾಕ್ತಾ ಇದ್ದೀನಲ್ಲ ಅದು ಕೂಡ ಕಾಣಿಸ್ಬಾರ್ದು. ಹಾಗೆ ಇಲ್ಲಿ ನಾವು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಸುತ್ತಲೂ ಕೂಡ. ಆವಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು ತುಂಬ ಕಷ್ಟನೂ ಏನಲ್ಲ ಫ್ರೆಂಡ್ಸ್, ಇದನ್ನು ಮಾಡೋದು ಈಸಿಯಾಗಿ ಮಾಡ್ಕೊಬೋದು. ಎಲ್ಲೂ ಕೂಡ ಇದಿದೆಯಲ್ಲ ಫ್ಲವರಿನ ಈ ಫ್ರಿಲ್ ಏನಿದೆಯಲ್ಲ ಅದು ಹಾಳಾಗಬಾರ್ದು. ನೀಟಾಗಿ ಫ್ರಿಲ್ ಹೇಗಿದೆಯಲ್ಲ ಅದೇ ರೀತಿಯಾಗಿ ಇಟ್ಕೊಂಡು ನೀವು ಮಾಡ್ಕೊಬೇಕು. ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಪೂರ್ತಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ನಿಮಗೆ ಇಲ್ಲಿ ಜಸ್ಟ್ ಒಂದೊಂದು ಡಾಟ್ ಕಾಣಿಸ್ತಾ ಇದೆ ಅಷ್ಟೇ. ಈಗ ನಾನು ಇದನ್ನು ಪೂರ್ತಿ ಮುಗಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಸೂಜಿಯನ್ನು ಹಾಕಿರ್ತೀವಲ್ಲ ತೆಗಿಬೇಕು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ ಹಿಂದ್ಗಡೆಯಿಂದ ನೋಡಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನಮಗೆ ಹಿಂದ್ಗಡೆ ಹೇಗಾದರೂ ಬರಲಿ, ಫಸ್ಟ್ ಮೇಲ್ಗಡೆ ಚೆನ್ನಾಗೇ ಬಂದರೆ ಆಯಿತು ಅಲ್ವಾ? ನೋಡಿ ಎಷ್ಟು ಗ್ರ್ಯಾಂಡಾಗಿ ಈ ಫ್ಲವರು ಕಾಣಿಸ್ತಾ ಇದೆ. ಇದು ನಿಮ್ಮ ದುಪ್ಪಟ್ಟೆಗಳಿಗೆ ಹಾಕ್ಕೊಳ್ಳಿಕ್ಕೂ ಕೂಡ ಸೂಪರಾಗಿ ಇರುತ್ತೆ ಫ್ರೆಂಡ್ಸ್. ಇವತ್ತು ನಾವು ಸೀರೆಯ ಬಾರ್ಡರ್ನಿಂದ ಒಂದು ಸೂಪರಾದ ಐಟಮನ್ನು ಮಾಡೋಣ. ಐಟಮ್ ಅಂತಂದರೆ ಒಂದು ಹ್ಯಾಂಡ್ ಪರ್ಸನ್ನು ಇವತ್ತು ಮಾಡೋಣ. ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಹೊಲಿಯುವಂಥ ಒಂದು ಪೌಚನ್ನು ನಾನಿವತ್ತು ತೋರಿಸ್ತೀನಿ. ಹ್ಯಾಂಡ್ ಪರ್ಸನ್ನು ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಸೀರೆಯ ಬಾರ್ಡರನ್ನು ತೊಗೊಂಡಿದ್ದೀನಿ. ಅದೇ ರೀತಿ ಈ ರೀತಿ ಲೇಸು ತಂದಿದ್ದು ಇತ್ತು, ಆ ರೀತಿ ಲೇಸನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ. ನಾವಿಲ್ಲಿ ಬೇಕಾದರೆ ಕ್ಯಾನ್ವಾಸನ್ನು ಕೂಡ ಅಟ್ಯಾಚ್ ಮಾಡ್ಕೊಬೋದು. ನಾನು ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ಕ್ಯಾನ್ವಾಸ್ ಬೇಕು ಸ್ಟಿಫಾಗಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿದರೆ ನಾನು ಕ್ಯಾನ್ವಾಸನ್ನು ಅಟ್ಯಾಚ್ ಹೇಗೆ ಮಾಡೋದು ಅಂತಲೂ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಈಗ ಏನು ಮಾಡೋಣಪ್ಪ ಅಂತಂದರೆ ಒಂದು ಲೈನಿಂಗ್ ಕ್ಲಾತನ್ನು ತೆಗೆದಿಟ್ಕೊಂಡ್ಬಿಡೋಣ. ಈಗ ಇನ್ನೊಂದು ಲೈನಿಂಗ್ ಕ್ಲಾತ್ ಇಲ್ಲಿ ಏನು ಮಾಡೋಣ, ಜಸ್ಟು ಹೀಗೆ ಇಟ್ಕೊಂಡು ನಾನು ಇಲ್ಲೊಂದು ಅರ್ಧ ಇಂಚನ್ನು ಬಿಟ್ಟು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ನಾನು ಹ್ಯಾಂಡ್ ಪರ್ಸ್ ಅಂತ ಅಂದೆ. ನಾನು ನಿಮಗಿದು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ನಿಮಗೂ ಕೂಡ ಆವಾಗ ಸ್ಟಿಚ್ ಮಾಡ್ಕೊಳ್ಳೋದಾದ್ರೆ ಒಂದು ಐಡಿಯಾ ಬರುತ್ತಲ್ಲ, ಅದಕ್ಕೋಸ್ಕರ. ನೋಡಿ ನಾನಿಲ್ಲಿ 9.5 ಇಂಚನ್ನು ತೊಗೊಂಡಿದ್ದೀನಿ. ನಾನು ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟೇ ಬೇಕು ಅಂತೇನು
ಕಟ್ ಮಾಡ್ಕೊಂಡಿದ್ದೆಲ್ಲ. ಇಲ್ಲಿ 12.25 ಇಂಚನ್ನು ಕಟ್ ಮಾಡ್ಕೊಂಡು 12 ಇಂಚ್ ಸಾಕಾಗುತ್ತೆ. 12 ಇಂಚಿದೆ, ಬಟ್ ಹಿಂಗೆ ಬಟ್ಟೆಯನ್ನು ಸ್ಟಿಫ್ ಆಗಿ ಎಳೆದ್ರೆ 12.25 ಇಂಚಿದೆ. 12 ಇಂಚನ್ನು ತೊಗೊಳ್ಳಿ. ಹೀಗೆ 9 ಇಂಚನ್ನು ತೊಗೊಳ್ಳಿ, ಸಾಕಾಗತ್ತೆ. ಫಸ್ಟ್ ಈಗ ಏನು ಮಾಡೋಣ, ಜಸ್ಟು ಈ ಬಾರ್ಡರನ್ನು ಹೀಗೆ ಇಟ್ಕೊಂಡು ಒಂದು ಅರ್ಧ ಇಂಚಿನಷ್ಟು ಮೇಲ್ಗಡೆ ಬಿಡೋಣ. ನಮಗೆ ಅಲ್ಲಿ ಸ್ಟಿಚ್ ಮಾಡಲಿಕ್ಕೆ ಬೇಕಾಗತ್ತೆ. ಇಲ್ಲ ಏನಾದರೂ ವೈಟ್ ಕಂಡುಬಿಟ್ರೆ ಕಷ್ಟ ಅಂತ ಅನಿಸಿದರೆ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ. ನಾನೀಗ ಫಸ್ಟು ಹೀಗೆ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪೀಸನ್ನು ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಹೀಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕೊನೆಗೆ ಕಟ್ ಮಾಡ್ತೀನಿ. ಹೊಲಿಬೇಕಾದ್ರೆ ಎಲ್ಲೂ ವ್ಯತ್ಯಾಸ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಮಾಡಿದೆ. ಈಗ ಏನು ಮಾಡೋಣ, ಈ ಲೇಸ್ ಇದೆಯಲ್ಲ, ಈ ಲೇಸನ್ನು ಕೂಡ ಇದರ ಮೇಲೆ ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ, ಆ ಸ್ಟಿಚ್ಚಿನ ಮೇಲೆ ಬರುವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನಾನು ಇಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ದೀನಲ್ಲ, ಸೇಮ್ ಅದೇ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಆವಾಗ ಸ್ಟಿಚ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಇದರ ಮೇಲೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚು, ಇಲ್ಲಿ ಕೆಳಗಡೆ ಒಂದು ಸ್ಟಿಚ್ಚು, ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಇಲ್ಲಿ ನೋಡಿ, ನಾನು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದೆ, ಈ ಸ್ಟಿಚ್ಚನ್ನು ಬಿಟ್ಟೆ. ಯಾಕೆ ಅಂತಂದರೆ ಈ ಲೇಸ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಬರೋ ರೀತಿಯಲ್ಲಿ ಮಾಡೋಣ. ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಇದರ ಮೇಲೆ ಇದು ಬರುವ ರೀತಿಯಲ್ಲಿ ನೀವೇನು ಮಾಡಬೇಕು, ಹೀಗೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿಯಾಗಿ ಬಂತು ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ಸ್ಟಿಚ್ ಮಾಡಾಯಿತು. ನಾನು ಈ ಕಡೆಯೂ ಕೂಡ ಸ್ಟಿಚ್ ಮಾಡಿಲ್ಲ. ಈ ಕಡೆ ಎಲ್ಲ ಕ್ಲೋಸ್ ಇದೆ. ಆದರೂ ಈಗ ನೆಕ್ಸ್ಟ್ ಪೀಸನ್ನು ಕೊಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ನಾನು ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀನಿ. ಇಲ್ಲಿ ತುದಿಗೆ ಮಾಡ್ಕೊತೀನಿ. ಅಂದರೆ ಇಲ್ಲಿ ಎಡ್ಜ್ ಪೀಸೇ ಇರೋದು, ಮೀನ್ಸ್ ಇಲ್ಲೇನು ಬಿಚ್ಚೋ ರೀತಿಯಲ್ಲಿ ಇಲ್ಲ. ಆದರೂ ಕೂಡ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಜಸ್ಟ್ ಹೀಗೆ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಹೀಗೆ ಉಲ್ಟಾ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಈ ಕಡೆಯೂ ಅಷ್ಟೇ ನಾವು ಹೀಗೆ ಇಟ್ಕೊಂಡು ಆ ಬಟ್ಟೆ ಮತ್ತೊಂದು ಪೀಸ್ ಇರುತ್ತಲ್ಲ, ಅದನ್ನು ಹೀಗೆ ಕೆಳಗಡೆ ಇಟ್ಕೊಂಡು ಎರಡು ಪೀಸನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಹೀಗೆ ಬರಬೇಕದು. ಇದು ಮಿಡ್ಲಲ್ಲಿ ಬರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಬೇಕು. ನಾನೀಗ ಎರಡು ಪೀಸನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಎಲ್ಲ ಸ್ಟ್ರೈಟ್ ಸ್ಟಿಚ್ಚೇ ಆಗಿದ್ದರಿಂದ ನಾನೇನು ಡಿಫ್ರೆಂಟಾಗಿ ಮತ್ತೆ ಎಕ್ಸ್ಟ್ರಾ ತೋರಿಸ್ತಾ ಇಲ್ಲ. ಜಸ್ಟ್ ಈಗ ಹೀಗೆ ಉಲ್ಟಾ ಇಟ್ಕೊಂಡು ಆಮೇಲೆ ಹೀಗೆ ಟರ್ನ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈ ಪೀಸನ್ನು ಹೊಲಿಬೇಕಾದ್ರೆ ಇದನ್ನು ಮತ್ತೆ ಚೂರು ಫೋಲ್ಡ್ ಮಾಡಿ ಇದನ್ನು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಫಸ್ಟು ಹೀಗೆ ಇಟ್ಕೋಬೇಕು ಶೀಟನ್ನು. ಆಮೇಲೆ ಹೀಗೆ ಇದರ ಮೇಲೆ ಹೀಗೆ ಫೋಲ್ಡ್ ಮಾಡಿದ್ದನ್ನು ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ತುಂಬ ಸಿಂಪಲ್ಲಾಗಿದೆ. ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಹೀಗೆ ಉಲ್ಟಾ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಹೀಗೆ ಉಲ್ಟಾ ಮಾಡಿ ಸ್ಟ್ರೈಟ್ ಮಾಡಿ ಈಗ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಇಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಒಂದೇ ಸರಿ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗಲ್ಲ, ಅದಕ್ಕಾಗಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ನೀವು ಅತಿ ಹೆಚ್ಚು ಕಾಮೆಂಟ್ ಯಾವ್ದು ಬರುತ್ತೋ ಆ ವಿಡಿಯೋನ ನಾನು ಮಾಡಿ ತೋರಿಸ್ತೀನಿ. ಪ್ಲೀಸ್ ಇಲ್ಲಿ ನೋಡಿ, ನೆಕ್ಸ್ಟು ಹೀಗೆ ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಈ ಶೀಟನ್ನು ಹಾಕಬೇಕು. ಹಾಕೋಕ್ಕೂ ಮುಂಚೆ ಏನು ಮಾಡಬೇಕು, ಇಲ್ಲಿ ಜಸ್ಟ್ ಹೀಗೆ ಚೂರೇ ಫೋಲ್ಡ್ ಮಾಡಬೇಕು. ಈ ಬಟ್ಟೆಯನ್ನು ಇಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಸ್ಟಿಚ್ ಬರೋ ರೀತಿಯಲ್ಲಿ
ಹೀಗೆ ತುದಿವರೆಗೂ ಕೂಡ ಹೀಗೆ ಫೋಲ್ಡ್ ಮಾಡ್ಕೊತ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು. ಕೆಳಗಡೆವರೆಗೂ ಮಾಡ್ಕೊಂಡು ತೊಗೊಬರ್ತೀನಿ. ಆಮೇಲೆ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ. ನೋಡಿ, ಇನ್ನೊಂದು ಶೀಟ್ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಇಟ್ಟು ಮತ್ತೆ ಸ್ಟಿಚ್ ಮಾಡ್ತೀವಿ. ಸೇಮು ನಾನು ಈ ಕಡೆ ಹೇಗೆ ಮಾಡಿದ್ನಲ್ಲ ಹಾಗೆ. ಇಲ್ಲಿ ಮಧ್ಯ ಯಾಕೆ ಹಾಕಲಿಲ್ಲಪ್ಪ ಅಂತ ಅಂದರೆ ಇದು ಹೆಂಗೂ ಕೆಳಗಡೆ ಫೋಲ್ಡ್ ಆಗುತ್ತೆ. ಇದು ಸ್ಟಿಫ್ ಆಗಿ ಇರುತ್ತಲ್ಲ, ಹೀಗೆ ಫೋಲ್ಡ್ ಮಾಡಿದ್ರೆ ಅದೊಂಥರ ಆಡ್ ಆಗಿ ಅನಿಸುತ್ತೆ. ಅದಕ್ಕಾಗಿ ನಾನು ಈ ಲೇಸನ್ನು ಹಾಕಲಿಲ್ಲ. ಮತ್ತು ಇನ್ನೊಂದು, ಇಲ್ಲಿ ಫೋಲ್ಡ್ ಮಾಡಿ ಹೊಲಿದ್ರಿ, ಇಲ್ಲಿ ಯಾಕೆ ಫೋಲ್ಡ್ ಮಾಡಿ ಹೊಲಿಲಿಲ್ಲ ಅಂತ ನಿಮಗೂ ಕೂಡ ಅದು ಡೌಟ್ ಬರ್ಬೋದು. ನಾನು ಇಲ್ಲಿ ಏನು ಮಾಡಿದ್ದೀನಿ, ಈ ರೀತಿ ಲೇಸ್ ಬಂದಲ್ಲಿ ಇದು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಇದು ಮೇಲ್ಗಡೆ ಹೀಗೆ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ನೀಟಾದ ಫಿನಿಶಿಂಗ್ ಇರುತ್ತೆ. ಇದು ನೀಟಾಗಿ ಫಿನಿಶಿಂಗ್ ಇಲ್ಲ ಅಂತ ಅಲ್ಲ, ಈ ಫಿನಿಶಿಂಗು ಇಲ್ಲಿದೆಯಲ್ಲ ಇದು ಡಿಸೈನ್ ಇರೋದ್ರಿಂದ ಹೀಗೆ ಮೇಲಿಟ್ಟು ಹೊಲಿದ್ರೆ ಡಿಸೈನ್ ಆಗಿ ಚೆನ್ನಾಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿರೋದು. ನೋಡಿ, ಈಗ ಇಲ್ಲಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡ್ತೀನಿ. ಆಮೇಲೆ ಈ ಕಡೆದನ್ನು ಕೂಡ ಈ ಶೀಟನ್ನು ಮತ್ತೆ ಇದರ ಕೆಳಗಡೆ ಬರುವ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಅಲ್ಲಿಗೆ ನಮ್ಮದು ಮೇನ್ ಪೀಸು ಮುಗಿಯುತ್ತೆ. ನಾನು ಪೌಚನ್ನು ಯಾವ ರೀತಿ ಹೊಲಿತೀನಿ ಅಂತ ತೋರಿಸ್ತೀನಿ. ಇವೆರಡನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ಪೂರ್ತಿ ಬಟ್ಟೆ ಈ ರೀತಿಯಾಗಿ ರೆಡಿಯಾಗಿದೆ. ನಮಗೆ ಇದೊಂದು ಸ್ವಲ್ಪ ಸ್ಟಿಫ್ ಆಗಿ ಬರಬೇಕು ಅಂತ ಇದ್ದರೆ ನಾವಿಲ್ಲಿ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಬೋದು. ಅದಕ್ಕೂ ಮುಂಚೆ ಏನು ಮಾಡೋಣ, ಇಲ್ಲಿ ಎಕ್ಸ್ಟ್ರಾ ಏನು ಲೇಸ್ ಇದೆಯಲ್ಲ ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡೋಣ. ಆವಾಗ ನೀಟಾಗಿ ಬರುತ್ತೆ. ಇದಿಷ್ಟನ್ನು ನೀಟಾಗಿ ತೆಕ್ಕೊಂಬಿಡ್ಬೇಕು. ಈ ಕಡೆನೂ ಅಷ್ಟೇ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ನಾನಿಲ್ಲಿ ಪೂರ್ತಿ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನಾನೇನು ಮಾಡಿದೆ, ಇಲ್ಲೊಂದು ಕ್ಯಾನ್ವಾಸ್ ಶೀಟನ್ನು ಕೂಡ ಕಟ್ ಮಾಡಿಕೊಂಡು ತಂದಿದ್ದೀನಿ. ಇದು ನಾನು ಇಲ್ಲಿ ಪೇಪರ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಇದನ್ನು ಹೀಗೆ ಇಟ್ಟು, ಅಂದರೆ ಇಲ್ಲಿ ಒಂದು ಸೈಡಲ್ಲಿ ಗಮ್ ಇರುತ್ತೆ, ಅದನ್ನು ಹೀಗೆ ಇಟ್ಟು ನಾವು ಐರನ್ನನ್ನು ಮಾಡ್ಕೊಬೇಕು. ಆವಾಗ ಅದು ಸ್ಟಿಫ್ ಆಗಿ ಇದರ ಮೇಲೆ ಕೂರುತ್ತೆ. ಆವಾಗ ನಮ್ಮ ಪರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಇಟ್ಟು ಇದರ ಮೇಲೆ ಐರನ್ನನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ನಾನೀಗ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದೆ. ಈಗ ಮೇನ್ ಕೆಲಸ, ಜಿಪ್ಪನ್ನು ಹಾಕ್ಕೋಬೇಕು. ಈಗ ನಮ್ಮ ಹತ್ರ ಯಾವ ಜಿಪ್ ಇದೆ ಆ ರೀತಿ ಜಿಪ್ಪನ್ನು ತಗೋಬೋದು. ಈಗ ಇಲ್ಲಿ ನಾನೊಂದಷ್ಟು ಬಿಟ್ಕೊಂಡಿದ್ನಲ್ಲ ಅಲ್ಲಿವರೆಗೂ ಬರೋ ರೀತಿ ಹೀಗೆ ಇಟ್ಕೋಬೇಕು. ಹೀಗೆ ಜಿಪ್ಪನ್ನು ಇಟ್ಕೊಬೇಕು. ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದನ್ನು ಈಗ ಇದರ ಮೇಲೆ ಹೀಗೆ ಇಡಬೇಕು. ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡಬೇಕು. ಈಸಿ. ಜಿಪ್ಪನ್ನು ನಾವು ಉಲ್ಟಾ, ಇದು ಮೇಲ್ಗಡೆ ಬರುತ್ತೆ, ಇದನ್ನು ಹೀಗೆ ಇಡಬೇಕು, ಉಲ್ಟಾ ಇಟ್ಕೊಬೇಕು. ಲೈನಿಂಗ್ ಕ್ಲಾತನ್ನು ಹೀಗೆ ಮೇಲ್ಗಡೆ ಇಟ್ಟು ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಮಾಡಿಕೊಂಡು ತರ್ತೀನಿ. ನೋಡಿ, ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಓಪನ್ ಮಾಡ್ತೀನಿ. ಹೀಗೆ ಓಪನ್ ಮಾಡಿ ಲೈನಿಂಗ್ ಕ್ಲಾತನ್ನು ಏನು ಮಾಡಬೇಕು, ಉಲ್ಟಾ ಹೀಗೆ ಹಾಕಬೇಕು. ಈಗ ಇದರ ಮೇಲೇ ಇನ್ನೊಂದು ಸ್ಟಿಚ್ಚು ಬರಬೇಕು. ಆವಾಗ ಇದು ಲೈನಿಂಗ್ ಕ್ಲಾತು ಕರೆಕ್ಟಾಗಿ ಜಿಪ್ಪಿನ ಕೆಳಗಡೆ ಹೀಗೆ ಕೂರುತ್ತೆ. ಅದಕ್ಕೋಸ್ಕರ ಸ್ಟಿಫ್ ಆಗಿ ಬರಲಿಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದು ಜಿಪ್ಪನ್ನು ಹೊಲಿಗೆಯನ್ನು ಹಾಕಬೇಕು. ಇಷ್ಟು ಆದಮೇಲೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ, ಆಮೇಲೆ ಹೇಳ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ಟಿಫ್ ಆಗಿ ಬರುತ್ತೆ. ಈಗ ಈ ಮೇನ್ ಕ್ಲಾತ್ ಒಂದು ತಗೊಬೇಕು. ಹೀಗೆ ಈ ರೀತಿ ಜಿಪ್ಪಿನ ಮೇಲ್ಗಡೆ ಇಡಬೇಕು. ಆಮೇಲೆ ಈ ಲೈನಿಂಗ್ ಪೀಸನ್ನು ವಾಪಸ್ ಹಿಂದ್ಗಡೆನೇ ಫೋಲ್ಡ್ ಮಾಡಿ ಜಿಪ್ಪಿನ ಕೆಳಗಡೆ ಇಡಬೇಕು. ಇಟ್ಟು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡಬೇಕು. ಸ್ಟ್ರೈಟ್ ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿಯಾಗಿ ಆಯಿತು. ನೋಡಿ, ಈ ಕಡೆ ಲೈನಿಂಗ್ ಕ್ಲಾತ್ ಇದೆ, ಈ ಕಡೆ ಮೇನ್ ಕ್ಲಾತ್ ಇದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಜಿಪ್ಪನ್ನು ಓಪನ್ ಮಾಡಬೇಕು. ಮಾಡಿ ಈ ಪರ್ಸನ್ನು ಉಲ್ಟಾ ತಿರ್ಸ್ಕೊಳ್ಳಿ. ನೋಡಿ, ಕ್ಯಾನ್ವಾಸ್ ಹಾಕಿದ್ರಿಂದ ಪರ್ಸು ಸ್ಟಿಫ್ ಆಗಿ ಬರುತ್ತೆ.
ಈಗ ಇಷ್ಟಾದಮೇಲೆ ಇಲ್ಲಿ ನೋಡಿ ಜಿಪ್ಪಿನ ಕೆಳಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿದ್ವಿ. ಹಾಕಿಲ್ಲ ಅಂದರೆ ಈ ರೀತಿಯಾಗಿ ಆಗುತ್ತೆ. ಇದನ್ನು ಈಗ ಏನು ಮಾಡಬೇಕು, ಹೀಗೆ ಪ್ರೆಸ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆವಾಗ ಅದು ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಹಾಕ್ಕೊಂಡು ತರ್ತೀನಿ ನೋಡಿ. ಜಿಪ್ಪನ್ನು ಕೆಳಗಡೆ ಹೀಗೆ ಪ್ರೆಸ್ ಮಾಡಿ ಪ್ರೆಸ್ ಸ್ಟಿಚ್ ಅಂತ ಹೇಳ್ತೀವಿ, ಅದನ್ನು ಹಾಕೊಂಬಂದಾಯ್ತು. ಅದೇ ರೀತಿ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಇರಲಿ ಅಂತ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ರನ್ನರನ್ನು ಹಾಕೋ ಸಮಯ. ನಾನು ಆಲ್ರೆಡಿ ರನ್ನರನ್ನು ಡೀಟೇಲಾಗಿ ಹಾಕೋದು ತೋರಿಸಿದ್ದೀನಿ. ಡಿಫ್ರೆಂಟಾಗಿ ರನ್ನರನ್ನು ಹೇಗೆ ಬೇಗ ಹಾಕ್ಬೋದು ಅಂತಲೂ ಕೂಡ ತೋರಿಸಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋಗಳನ್ನು ನೋಡಿ. ನಮ್ಮ ಚಾನಲಲ್ಲಿ ತುಂಬ ರೀತಿಯ ಪೌಚ್ಗಳು ಎಲ್ಲ ಇದ್ದಾವೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ನೀವು ಕೂಡ ನೋಡ್ಬೋದು. ಹೊಸದಾಗಿ ಕಲಿತೀನಿ ಅಂತ ಹೇಳಿದವರಿಗೂ ಕೂಡ ಡೀಟೇಲಾಗಿ ನಮ್ಮ ಚಾನಲಲ್ಲಿ ವಿಡಿಯೋಗಳು ಸಿಗ್ತಾ ಹೋಗುತ್ತೆ. ಒಂದು ಸರಿ ಹಾಕಿ ರನ್ನರನ್ನು ತೆಕ್ಕೊಬಿಡಬೇಕು. ಆ ನಂತರ ಮತ್ತೊಂದು ಸತಿ ಹಾಕಿದ್ರೆ ಆವಾಗ ನಮಗೆ ಈ ರೀತಿಯಾಗಿ ಮಿಡ್ಲಲ್ಲಿ ಕೂರಿಸ್ಕೊಬೋದು. ಈಗ ಏನು ಮಾಡಬೇಕು, ಇದನ್ನು ಉಲ್ಟಾ ಮಾಡಬೇಕು. ಹೀಗೆ ಉಲ್ಟಾ ಮಾಡಬೇಕು. ಜಿಪ್ ಏನಾದ್ರು ಬಿಚ್ಚೋಯ್ತು ಅಂತಂದರೆ ನೋಡಿ, ನಾನು ಬಿಚ್ಚೋಯ್ತು ತೆಗಿಬೇಕಾದ್ರೆ ಹೀಗೆ ತುದಿಯಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ವಾಪಸ್ ಅಷ್ಟು ತೆಕ್ಕೊಂಡು ಮತ್ತೊಂದು ಸರಿ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಹೀಗೆ ಮಾಡ್ಕೊಬೇಕು ನೋಡಿ. ಮತ್ತೆ ರನ್ನರನ್ನು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಉಲ್ಟಾ ಬೇಕಾದ್ರೂ ಇಟ್ಕೊಂಡು ಹಾಕ್ಕೊಬೋದು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಚಂದ ಮಾಡಿ ಜೋಡಿಸ್ಕೊಬೇಕು. ಹಾಗೆ ನಾನು ಇದು ನೀಟಾಗಿ ಬರಲಿ ಅಂತ ಅಂದ್ಕೊಂಡು ಏನು ಮಾಡ್ತೀನಿ, ಸ್ವಲ್ಪ ಇಲ್ಲಿ ಟ್ರಿಮ್ ಮಾಡ್ಕೊತೀನಿ. ಇಲ್ಲಿ ಎಕ್ಸ್ಟ್ರಾ ಏನಾದ್ರು ಸಣ್ಣ ಪೀಸ್ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಬೋದು. ಹಾಗೆ ನಾನಿಲ್ಲಿ ಏನು ಮಾಡ್ತೀನಿ, ಒಂದು ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಇಟ್ಟು ಕೆಳಗಡೆ ಮೇಲ್ಗಡೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ಚನ್ನು ಮಾಡ್ತೀನಿ. ಅಂದರೆ ನಾನಿಲ್ಲಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಪೈಪಿಂಗನ್ನು ಕೊಟ್ಟರೆ ನೀಟಾದ ಫಿನಿಶಿಂಗ್ ಬರುತ್ತೆ ಅಂತ, ಅಷ್ಟು ಬಿಟ್ಟರೆ ಮತ್ತಿನ್ನೇನು ಇಲ್ಲ. ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ತೀನಿ ನೋಡಿ. ಹಿಂದ್ಗಡೆ ಈ ರೀತಿಯಾದ ಬಟ್ಟೆಗಳು ಬಂದಿರುತ್ತೆ ನೋಡಿ. ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ, ಆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಆವಾಗ ನೀಟಾಗಿ ಎಲ್ಲ ಮೂಲೆಯೂ ಕೂಡ ಕವರ್ ಆಗುತ್ತೆ. ಈ ಎರಡು ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಹೀಗೆ ಮಾಡಿ ಆದಮೇಲೆ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತು ಈ ಕಡೆ ಬರೋ ರೀತಿಯಲ್ಲಿ ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡಬೇಕು ಅಷ್ಟೇ. ಎರಡು ಕಡೆ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ. ಆದಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಈಗ ಏನು ಮಾಡಬೇಕು, ನಾವು ಜಿಪ್ಪನ್ನು ಓಪನ್ ಮಾಡಬೇಕು. ಜಸ್ಟ್ ಹೀಗೆ ಓಪನ್ ಮಾಡಿದರೆ ಆಯಿತು. ಈಗ ಮತ್ತೆ ಇದನ್ನು ಉಲ್ಟಾ ಮಾಡಬೇಕು ನೋಡಿ. ಉಲ್ಟಾ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಹೀಗೆ ಎಲ್ಲರೂ ಹಿಡ್ಕೊಂಡು ಹೋಗಲಿಕ್ಕೆ ಈ ರೀತಿಯಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಂಜೆ ರಿಸೆಪ್ಷನ್ ಪಾರ್ಟಿಗೆಲ್ಲ ಹಿಡ್ಕೊಂಡು ಹೋಗಲಿಕ್ಕೆ, ಸಣ್ಣ ಪುಟ್ಟ ಬರ್ತ್ಡೇ ಪಾರ್ಟಿಗೆ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.